ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 50ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಾಕಾರ ವಿಧಾನದಿಂದ 2304ರ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಭಾಗಾಕಾರ ವಿಧಾನವನ್ನ ಬಳಸಿ ನಾವು ಇದರ ವರ್ಗಮೂಲವನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಭಾಗಾಕಾರ ವಿಧಾನವನ್ನ ಮಾಡ್ಬೇಕು ಅಂದ್ರೆ ಸಂಖ್ಯೆಯನ್ನ ಜೋಡಿಗಳಾಗಿ ವಿಂಗಡಿಸ್ಕೊಬೇಕು ಬಲಗಡೆಯಿಂದ. ಓಕೆ, ಸೊ 2304. ಸೊ ಇದನ್ನ ಬಲಗಡೆಯಿಂದ 2 ಜೋಡಿಗಳನ್ನಾಗಿ ವಿಂಗಡಿಸ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, 23ಕ್ಕೆ ಸಮನಾದ ಅಥವಾ ಅದಕ್ಕಿಂತ ಕಡಿಮೆ ಇರುವಂತಹ ವರ್ಗ ಸಂಖ್ಯೆಯನ್ನ ಕಂಡುಹಿಡಬೇಕು. ಸೊ ನೋಡಿ, 4 4 16. ಸೊ ನೆಕ್ಸ್ಟ್ 5 5 25 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ 4 4 16 ಎಂಬುದು 23ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವು ಇದನ್ನ ಈ ರೀತಿಯಾಗಿ ಬರ್ಕೊಂಡ್ರೆ, ಸೊ 4 4 16. ಸೊ ಇಲ್ಲಿ 23 ಮೈನಸ್ 16. ಸೊ ಇದೆಷ್ಟು ಬರುತ್ತೆ? 7 ಅಲ್ವಾ. ಸೊ 7. ಸೊ ನೆಕ್ಸ್ಟ್ ಇದು 2 ಸಂಖ್ಯೆಯನ್ನ ಎಟ್ ಎ ಟೈಮ್ ಏನ್ ಮಾಡ್ತೀರಾ ನೀವು, ಕೆಳಗಿಳಿಸ್ಕೊಂಡಾಗ 0 4 ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಭಾಜಕವನ್ನ 2ರಷ್ಟು. ಸೊ ಇಲ್ಲಿ 4ನ್ನ 2ರಷ್ಟು ಮಾಡಿದಾಗ, ಸೊ ಪ್ಲಸ್ 4ನ್ನ ಆಡ್ ಮಾಡಿದಾಗ 8 ಆಗತ್ತೆ. ಸೊ ಈಗ ನೀವಿಲ್ಲಿ ಏನ್ ಮಾಡ್ಬೇಕಾಗತ್ತೆ, ಸೊ ಇಲ್ಲಿ ಅದೇ ಅಂಕಿಯಿಂದ ಗುಣಿಸಿದಾಗ 704 ಬರ್ತಾ ಇರ್ಬೇಕು. ಸೊ ಇಲ್ಲಿ 80, ಇಲ್ಲಿ 7 ತಗೊಂಡ್ರೆ ಸೊ 87 ಗುಣಿಸು 7 ಗುಣಿಸು 7 ಮಾಡ್ಬೇಕು, ಇಲ್ಲ 4 ಗುಣಿಸು 4 ಮಾಡ್ಬೇಕು. ಸೊ ಸ್ಕ್ವೇರ್ ನಂಬರೇ ತಗೊಳ್ತಾ ಇರ್ಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವು 88 8 ಓಕೆ. ಸೊ 88 8 704. ಓಕೆ. ಸೊ 88 8 ಓಕೆ. 8 8 64 70. ಓಕೆ, 704 ಬರುತ್ತೆ. 88 8 704 0. ಓಕೆ. ಸೊ ಹಾಗಾದ್ರೆ ನಮ್ಗಿಲ್ಲಿ 2304ರ ವರ್ಗಮೂಲ, 2304ರ ವರ್ಗಮೂಲ ಏನ್ ಹೇಳಿ 48 ಆಗಿದೆ. ಸೊ ನಾವು ಭಾಗಾಕಾರ ನಿಯಮವನ್ನ ಉಪಯೋಗಿಸ್ಕೊಂಡು ಇದರ ವರ್ಗಮೂಲವನ್ನ ಕಂಡುಹಿಡ್ತಿದ್ದೇವೆ. ಓಕೆ, ಥ್ಯಾಂಕ್ ಯು.